video, I'm going to show you how to make a copper golem in Minecraft. Now to do this, you will need one copper pumpkin and one copper block. To get a copper pumpkin, all you need to do is you need to place down a regular pumpkin and then use shears on it just like so. To get a copper block, you will need to go ahead and mine 9 copper ore right over here, and then when you mine them, you will get raw copper. And then using the raw copper, you want to go ahead and smelt it using a furnace or a blast furnace just like so. And you want to make sure that you do have 9 pieces of raw copper cooking up over here. Alright guys, now using the copper ingot, all you want to do is you want to go to a crafting table just like so. ಮಾತ್ರ ಐತೆ ಗುರು. Every single square thing, and then from there you actually are able to make a block of copper. Now, in order to actually spawn the copper golem, you need to go ahead and place down the block of copper on the bottom, only one, and then on top of that, a carved pumpkin just like so. And you will notice that it will actually spawn in with both a chest and the copper golem itself. And the copper golem will allow you to sort your items significantly faster and easier. If you guys found this video helpful, make sure you leave a like and subscribe. I'll see you in the next tutorial. और नहीं चाहिए ನಮ್ ಬಿಸ್ಟ್ ಬಾಯ್ ಬಂದ್ರು. ಬಿಸ್ಟ್ ಬಾಯ್ ಶುಭ್. ಇನ್ನು 2 ಜಲ್ದಿ ಜಲ್ದಿ. ಇನ್ನೊಂದು ಜಲ್ದಿ ಜಲ್ದಿ. ಇವಾಗ ಓಪನ್ ಆಗುತ್ತೆ ಹೆಸರು. ಈಗಾಯ್ತು. ನಾನು ಲಾಂಗ್ ವ್ಯಾಕ್ಸ್ಡ್ ಮಾಡಿದ್ದೀನಿ. ವ್ಯಾಕ್ಸ್ಡಲ್ಲಿ ಟ್ರೈ ಮಾಡಿದ್ದೀನಿ. ಆಯ್ತಿಲ್ಲ ಗುರು ನಂದಲ್ಲಿ. In this video, I'm going to show you how to make a copper golem. Smelt it using a every single square thing, and then from there you actually are able to make a block of copper. Now, in order to actually spawn the copper golem, you need to go ahead and place down the block of copper on the bottom, only one, and then on top of that, a carved pumpkin just like so. And you will notice that it will actually spawn in with both a chest and the copper golem itself. And the copper golem will allow you to sort your items significantly faster and easier. If you guys found this video helpful, make sure you leave a like and subscribe. I'll see you in the next tutorial. ಇದೆಲ್ಲ ಸೇಮ್ ಇಟ್ಸ್ ನಾಟ್ ಆನ್ ಜಾವಾ, ಇಟ್ಸ್ ಓನ್ಲಿ ಆನ್ ಜಾವದಲ್ಲಿಲ್ಲ. ಛೈ, ನಾನು ಇಷ್ಟು ಕಷ್ಟಪಟ್ಟು ಮಾಡಿದ್ದೆಲ್ಲ ವೇಸ್ಟು. ಓಹೋ, ಬಾ. ಈಗಿರ ಇದನ್ನ
ಪಂಕಿನ್ ಸೀಡ್ಸ್ನ ಬೆಳ್ಸೋಣ. ಏನ್ ಮಾಡಕ್ ಹೋಗ್ನ, ಏನ್ ಮಾಡಕೈತಿವಿ. ಕಬಲ್ ಸ್ಟೋನ್ ತಗೋ, ಸ್ಟಿಕ್ಸ್ ಇಲ್ವಾ, ಇದೆಲ್ಲ ಅರ್ಧ ತಗೋ. ಅರ್ಧದಲ್ಲಿ ಒಂದೇ ತಗೊಂಡ ಇಲ್ಲ. ಒಂದೆರಡು ಮಾಡು, ಮಿಕ್ಕಿದ್ನ ಇಕ್ಕು, ಸ್ಟಿಕ್ಸ್ ಮಾಡು. ತಿರ್ಗಾ ಹೊಸ ರೆಸಿಪಿ ತರ ಮಾಡ್ತೈತಲ್ಲ. ನಾನು ಮಾಡಿದೀನಿ ಗುರು, ಏನೋ ಅಚೀವ್ಮೆಂಟ್ಸ್ ಈಗ ಬರ್ತೈತೆ. ಓಕೆ, ಓಕೆ. ಓಕೆ, ರಾಂಗ್ ಇಟ್ಬಿಟ್ಟೆ. What the fuck? ಜಾಗ ಬಿಟ್ಟು ಇಕ್ತೀನಪ್ಪ, ಯಾವ್ದಕ್ಕೂ ಗೊತ್ತಿಲ್ಲ ಇದು ಹೆಂಗ್ ಬೆಳೆಯುತ್ತಂತ. ಇನ್ನೊಂದು ಜಾಗ ಬೇಕು. ನೀರಾಗೋ ಜಲ್ದಿ. ಹಾ, ಬ್ಯಾಂಬೂ ಇಲ್ಲ ಇವಾಗ ಹಾಕಕ್ಕೆ. ಇದೆಲ್ಲ ಆಯ್ತೈತಾ ಇನ್ನು ಸದ್ಯ? ಇದನ್ನ ತಗೋ, ಸ್ಟೋರೇಜ್ ಕಮ್ಮಿ ಮಾಡ್ಕೊಳ್ಳೋ. ಇದನ್ನ ತಗೋ, ಎಲ್ಲ ಒಂದ್ ಕಡೆ ಇಟ್ಕೊಳ್ಳೋಣ. ಬೋನ್ ಬ್ಲಾಕ್ ನನ್ ಬೇಕು, ಕ್ಲೇ ಬ್ಲಾಕ್, ಸ್ಟಿಕ್ಕಿ ಪೆಸ್ಟನ್ಗೆ ಆಗೋಯ್ತು ಈಗ. ಇದು ತಗೋಬೇಕು, ಸ್ಪೀಡು, ಬ್ರಿಕ್ಸ್ ಏನು ಯೂಸ್ ಅಂತ ಗೊತ್ತಿಲ್ಲ ಇನ್ನು. ಈಗ ಡಿಸ್ಪೆನ್ಸರ್ ತಗೋ. ಇಷ್ಟೊಂದು ಇಂಪಾಯಿಂಗ್ 5 ಯಾವ್ದು ಬುಕ್ಸ್ ಇದೆ. ಇದ್ಯಾವುದು, ಏನಿದು? ಹ್ಯಾಂಗಿಂಗ್ ಸೈನ್. ಓಕೆ, ಪರವಾಗಿಲ್ಲ, ಮಸ್ತ್ ಇರೋ ಸಿಕ್ಕೈತೆ. ಬೋ, ಹನಿ ಬಾಟ್ಲು,
ಅನುಕುಂಬ ಇನ್ನೇಟ್ ಮಾಡಕ್ ಬಂದೆ. ಐ ಕ್ಲೋಸ್ ಆಗು. ಸೀಟ್ ಟಡನ್ 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 ಟನ್ ಟನ್ ಟಡನ್ 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 ಟನ್ ಟನ್ ಟಡನ್ 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 ಟನ್ ಟಡನ್ ಟಡನ್. ಇನ್ನೊಂದು ಬೇಕು. ಇಟ್ಕೋ ಸದ್ಯ. ಇವಾಗ ಬ್ಯಾಂಬೂ ತಗೋ. ಬ್ಯಾಂಬೂ ಬೆಳ್ಸೋಣ. What the fuck? ಬೆಳೀಲಿ, ಚೆನ್ನಾಗಿ ಬೆಳೀಲಿ. ಪಿಸ್ಟನ್ ಮಾಡೋದು ನೋಡ್ಬೇಕು ನಾವು ಫಸ್ಟ್. ಈಗ ನೆಕ್ಸ್ಟ್ ರೆಡ್ ಸ್ಟೋನೇ ಸಿಕ್ಕಿಲ್ಲ ನನ್ನ ಪಿಸ್ಟನ್ ಎಲ್ಲ ಮಾಡಕ್ಕೆ. ಹಲೋ, ಏನ್ನ? ಡಿಸ್ಕಾರ್ಡ್ಗ ಬಂದೆ. ಸರ್ವರ್ ಆಡಕ್ ಆಯ್ತಿಲ್ಲ ಅಂತ ಹೇಳಿದ್ನಲ್ಲ. ಆಯ್ತಿಲ್ಲ ಅದು. ಮೊಬೈಲ್ ಇವಾಗ ನನ್ನ ಸರ್ವರ್ ಐತಲ್ಲ ಸದ್ಯಕ್ಕೆ ಅಂತ. ಇಲ್ಲ ಮೊಬೈಲಲ್ಲೇ ಅದು ಇದು ಮಾಡ್ಬೇಕಿತ್ತು, ಅದಾದ್ಮೇಲೆ ಬಂತು. ನಂದು ಇವಾಗ ಏನಾಯ್ತು ಗೊತ್ತಾ, ನಾನು ಆತರ ಇದ್ ಮಾಡಿದ್ನಲ್ಲ ಸರ್ವರು, ಅದರಿಂದ ನಾನು ಬೇರೆ ಇದ್ದು ಹಾಕ್ಬೇಕಿತ್ತು. ಏನ್ ಹೇಳೋದು, ವರ್ಷನ್ ನಾನು ಬೇರೆ ವರ್ಷನ್ ಡೌನ್ಲೋಡ್ ಮಾಡಿ ಇದ್ದವನ್ನ ಆಫ್ ಮಾಡಿದ್ದೆ. ಇರೋ ನಿಂಗೆ ಹೇಳ್ತೀನಿ. ಈ ವರ್ಷನ್ ಎಲ್ಲ ಇನ್ನೊಂದು ವರ್ಷನ್ ಹಾಕಬರ್ತೀನಿ. ಕ್ರ್ಯಾಕ್ ವರ್ಷನ್ ವರ್ಕ್ ಆಗುತ್ತೆ ಅಂತ ಅವನು ಹೇಳವನೆ ಯೂಟ್ಯೂಬರ್. ಯಾರು? ಸರ್ವರ್ ಓನರ್ ಗೇಮರ್ ಫೀಡ್ ಅಂತ ಅವನು. ಯಾವುದು ಪಾಕೆಟ್ ವರ್ಷನ್, ಬೇಟಾ ವರ್ಷನ್, ಜಾವಾ ವರ್ಷನ್, ಕ್ರ್ಯಾಕ್ ಎಲ್ಲ ಆಡ್ಬೋದು ಅಂತ. ಅದೇ ಲೇಟೆಸ್ಟ್ 1.21 ಏನಾಗಿತ್ತಲ್ಲ, ಲೇಟೆಸ್ಟ್ ವರ್ಷನ್ ಅಲ್ಲಿ. ನಂದು ಲೇಟೆಸ್ಟ್ ಅವನದಲ್ಲಿ ಇನ್ನೂ ಇದ್ದು ಏನ್ ಹೇಳೋದು ಕಮ್ಮಿದ್ದು ಬೇಕಿತ್ತು, ಓಲ್ಡರ್ ವರ್ಷನ್. ನಂದಲ್ಲಿ ಹಳೇದು ವರ್ಷನ್ ಹಾಕೊಂಡಾಗ ಬಂತು ಆತರ. ಏನಕ್ಕೋ? ಅದಕ್ಕೆ ಮಲಯಾಳಂ ಕಲಿತ್ಯಾ?
ಎಲ್ಲ ಫಸ್ಟ್ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಬರೀ ಬಿಕಾಮ್ ಜನರಲ್ ಬ್ರಿಡ್ಜ್ ಕೋರ್ಸ್ ಅಂದ್ಬಿಟ್ಟು 2 ಕ್ಲಾಸ್ನ ಯಾರು ಬಿಕಾಮ್ ತಗೊಂಡಿದ್ರೆ ಅವ್ರನ್ನೆಲ್ಲ 60-60 ಜನ ಅಂತ 2 ಕ್ಲಾಸ್ ಡಿವೈಡ್ ಮಾಡಿ ಹಾಕಿದ್ರು. ಅಲ್ಲಿ 1 ಕ್ಲಾಸ್ ಫುಲ್ಲು ಮಲಯಾಳಂ, 1 ಕ್ಲಾಸ್ ಫುಲ್ಲು ಕನ್ನಡ ಇದ್ದಿದ್ದು. ನಾನು ಈ ಕ್ಲಾಸಲ್ಲಿ ಫುಲ್ಲು ಕನ್ನಡ, ಎಲ್ಲ ಇಬ್ರು ಮಲಯಾಳಂ ಇದ್ದಿದ್ದು. ಸುತ್ತಮುತ್ತ ಎಲ್ಲ ಕನ್ನಡ ಬಾರಿ ಮಾತಾಡ್ತಿದ್ರಿ. ನಿನ್ನೆ ಚೇಂಜ್ ಮಾಡಿದ್ರು, ಇಂಟಿಗ್ರೇಟೆಡ್ ಕೋರ್ಸ್ ಬೇರೆ ಜನರಲ್ ಬೇರೆ ಅಂತ. ಆ ಕ್ಲಾಸಿಗೆ ಹೋಗಿದೆ ಫಸ್ಟ್ ಇದ್ದಿದ್ದೆ 35-40 ಜನ ಅಷ್ಟೇ. ಅದು ನಮ್ ಕ್ಲಾಸಿಂದ ಇನ್ನೊಂದ್ ಕ್ಲಾಸಿಗೆ ಬಂದಲ್ಲ, ಅಷ್ಟು ಜನ ಕನ್ನಡದಲ್ಲಿ ಬಿಟ್ರೆ ಎಲ್ಲರೂ ಮಲಯಾಳೀಸೆ. ನಮ್ ಕ್ಲಾಸಿಂದ ಇನ್ನೊಂದ್ ಕ್ಲಾಸ್ಗೆ ಹೋಗಿದ್ದು ನಾವು 10-15 ಜನ. ಅದರಲ್ಲಿ 10 ಜನ 6 ಜನ 7 ಜನ ಹುಡುಗರು, ಬಿಟ್ಟವರೆಲ್ಲ ಹುಡುಗಿರು. ಹೋಗ್ಬಿಟ್ಟು ಕನ್ನಡದವ್ರು ಬಿಕಾಮ್ ಅಂದ್ರೆ ಮಲಯಾಳೀಸ್ ಎಲ್ಲ BCA ತಗತ್ತಾರೆ, ಬಿಕಾಮ್ ಯಾರು ತಗತ್ತಾರೆ ಆಗ್ಬಿಟ್ಟು ಬ್ರೋ ಕನ್ನಡನ ಅಂದ್ರೆ ಕನ್ನಡ ಬ್ರೋ ಅಂತ ಬಾಯಿ ಅಂದ್ಬಿಟ್ಟು ಯಾರ ಹತ್ರ ಮಾತಾಡ್ತಿರೋದು ಕನ್ನಡ ಅಂತ ಕೈ ಕೊಡ್ತೀನಿ, ಕನ್ನಡ ಅಂತಾರೆ. ಏನ್ ಮಾತಾಡಿದೀವಿ ಊಟ ಕಟ್ಟಾಗಲ್ಲ. ಅಲ್ಲಿ ಯಾರೋ ಕೆಲವರಿಗೆ ಮಲಯಾಳಿ ಕನ್ನಡದವ್ರು ಒಬ್ರು ಇಲ್ವಾ ಇವಾಗ ಅಲ್ಲಿ? ಅಂದ್ರೆ ನಮ್ ಕ್ಲಾಸಿಂದ ಬಂದ್ರಲ್ಲ ಅವರು 5 ಜನ 6 ಜನ ಹುಡುಗರವ್ರೆ, ಇಷ್ಟರೆಲ್ಲ ಹುಡುಗಿರು. ಅದು ಅವರು ಹುಡುಗಿರು 10 ಜನ, ಎಲ್ಲರೂ ಮಲಯಾಳೀಸೆ. ಟೋಟಲ್ ಇವಾಗ ಸ್ಟ್ರೆಂತ್ ಇರೋದು 60 ಜನ. 60ಅಲ್ಲಿ ಒಂದು 20 ಜನ 20-25 ಜನ ಅಷ್ಟೇ ಕನ್ನಡ. ಎಲ್ಲ ಮಲಯಾಳೀಸ್. ಅವರೆಲ್ಲ ನಜ್ಜಿ ಒಂದು ಗುಂಪಾಗ್ಬಿಟ್ಟವ್ರೆ. ಹೌದು, ಹಾಗೆ ಆಗುತ್ತೆ. ಮಾತಾಡಕ್ ಹೋಗಕ್ಕೆ ಆಗಲ್ಲ, ಇಂಗ್ಲಿಷ್ ಚೂರು ಬರಲ್ಲ. ಕೆಲವ್ರಿಗೆ ಹುಡುಗರಿಗೆ ಹಿಂದಿ ಬರುತ್ತೆ, ಹಿಂದಿ ಮಾತಾಡ್ತೀವಿ ಒಂದು 2-3 ಜನಕ್ಕೆ. ಎಲ್ಲರೂ ಮಲಯಾಳೀಸೆ, ಅದಕ್ಕೆ ಮಲಯಾಳಿ ಕಲಿಬೇಕು. ಬೆಂಗಳೂರು, ಮಣಿಪುರಮು, ಊರಿಗೆಲ್ಲ ಬಂದವ್ರೆ. ವಯನಾಡು ಜಾಸ್ತಿ ಅವರು ಬಂದವ್ರೆ. ಅದಕ್ಕೆ ಅವ್ರು ಮಾತಾಡ್ಬಿಟ್ಟು ಟ್ರಿಪ್ ಹೆಂಗಿರು ಹೋಗ್ಬೇಕಲ್ವ, ಟ್ರಾವೆಲ್ ಮಾಡ್ಬೇಕು ಅಂತ ಹೆಂಗಿರಲ್ಲ, ಅವ್ರಿಗೆ ಶೂಟ್ ಹಾಕಿ ಹೋಗ್ಬೇಕು ಅಂತ. ಎಲ್ಲ ಹಾಸ್ಟೆಲ್ ಅಲ್ಲಿ ಇರೋರೆಲ್ಲ. ಅರ್ಧ ಸರ್ವರ್ ಕ್ರ್ಯಾಶ್ ಆಗ್ಬಿಟ್ಟಿತ್ತು. ಏನಾಗಿತ್ತು? ಕ್ರ್ಯಾಶ್ ಆಗೋಯ್ತು. ಅದೇ ನಾನು ಚೇಂಜ್ ಮಾಡ್ಬಿಟ್ಟು ಇದ್ ಮಾಡುದ್ನಲ್ಲ, ಸರ್ವರ್ದು ಇದೆಲ್ಲ ನಾನು ಸೇವ್ ಮಾಡಿರ್ಲಿಲ್ಲ, ಅದರಿಂದ ಹೊಂಟೋಯ್ತಲ್ಲ. ಅದು ಕಾಪರ್ ಗೋಲೆಮ್ ನಾನು ನೋಡ್ತಿದ್ನಲ್ಲ ಇದ್ ವಿಡಿಯೋಸ್, ಅದಿನ್ನೂ ಇದಲ್ಲಿ ನಮ್ದಲ್ಲಿ ಬಂದೇ ಇಲ್ಲ. ಇಲ್ಲ ಗುರು, ನಾನು ಮಾಡಿದೀನೋ ಲೇಟೆಸ್ಟ್ ವರ್ಷನ್ ಇದು. ಅದ್ ಯಾವಾಗ ಬಂದಿದ್ದು? ನಾನು ಇವಾಗ ಡೌನ್ಲೋಡ್ ಮಾಡಿದ್ದಲ್ಲ. ಬಿಟ್ಟವ್ರೆ ಪಕ್ಕ ಗೊತ್ತಾ? ಇವಾಗಿರೋ ವರ್ಲ್ಡ್ ಜನರೇಟ್ ಅಂತ ಇದಾಗ್ಬಿಟ್ಟು ಕಮೆಂಟ್ ಹಾಕ್ಬಿಟ್ಟು ಚೆನ್ನಾಗೈತೆ ಸೀಡ್ ಇದು. ಅದೇ ನಿಮ್ ಮನೆ ಕೆಳಗಡೆನೆ ಎಲ್ಲ ಇದಲ್ಲ, ಅದಕ್ಕೆ ಇದು ವರ್ಲ್ಡ್ ಹೋಗಾಡೋದು ಅಂದ್ರೆ ಅದನ್ನ ಸೀಡ್ ಇಟ್ಕೋಬೇಕು. ತಗೊಂತೀನಿ ಈಗ. ಏನಾಯ್ತು? ಯಾಕೆ ಸರ್, ಯಾಕೆ? ಫ್ರೆಂಡು ಒಬ್ರ ಇಬ್ರು ಅವರೇ ಕಣ. ಸರಿ.
ಅದಕ್ಕೆ ಹಾ ಒಬ್ರು ಇಬ್ರು ಕನ್ನಡದವ್ರೆ ಸ್ವಲ್ಪ ಹಿಂದಿ ಅವ್ನು ಅಂಡಮಾನ್ ಅವನೇ ಅವ್ನು ಫ್ರೆಂಡ್ ಮಾಡ್ತಾ ಇದ್ದೀನಿ. ಅಂಡಮನೋನಾ? ಹುಡುಗಿ ಅವಳೆ ಒಬ್ರು ಹುಡುಗ ಅವನೇ ಹುಡುಗರು ಫ್ರೆಂಡ್ ಮಾಡ್ತಾ ಇದ್ದೀನಿ. ಹಾ ಟಡನ್ ಟಡನ್ ಟಡನ್. ಯಾರು ಇಲ್ವೇ ಇಲ್ಲ ಮಾತಾಡಕ್ಕೆ. ಯಾರು ಇಲ್ಲ ಅಂದ್ರೆ ಅದಂಗೆ. ಇವಾಗ ಏನ್ ಮಾಡೋಣ ಹೇಳು ಗೇಮ್ ಆಫ್ ಫ್ರೀ ಇಟ್ಟದು? ಲವ್ ಪ್ರೇಮ್, ಗೇಮ್ ಆಫ್ ಫ್ರೀ ಇಟ್ಟದು ಏನ್ ಮಾಡೋಣ ಹೇಳು? ಏನ್ ಮಾಡೋಣ ಈಗ ಅಂದೆ. ಏನ್ ಮಾಡಲ್ಲ, ನಾನು ಹಾಕತ್ತೀನಿ ಮೊಬೈಲ್ಗೆ ಇರು. ಹಾ ಹಾಕಂಡು ಮೊಬೈಲಲ್ಲೇ ಆಡ್ಬೇಕು. ಇಬ್ರು ಆಡೋಣ. ಎಷ್ಟು 9 5 1ಕ್ಕೆ. ಹಾ ಅವೆನ್ಯೂ ರೋಡಲ್ಲಿ ಇದು ಬಿಕಾಮ್ ಸಪರೇಟ್ ಆಟೋನಮಸ್ ಅಂತ ಬುಕ್ಸು. ಅವೆನ್ಯೂ ರೋಡಲ್ಲ? ಅರ್ಥ ಆಗ್ಲಿಲ್ಲ, ಏನಂದೆ? ಟೆಕ್ಸ್ಟ್ ಬುಕ್ ಇಸ್ಕೊಳಕ್ಕೋ ಹಾ ಬಿಕಾಮ್ ಬುಕ್ಸ್ ಕೊಡಿ ಅಂದ್ರೆ ಅವ್ರಿಗೂ ಇದು ಯೂನಿವರ್ಸಿಟಿ ಕೊಡ್ತಾರಲ್ಲ, ಹಾ ಆಟೋನಮಸ್ ಸಪರೇಟ್ ಅಂತ ಹೇಳ್ತೀವಿ. ಆಟೋನಮಸ್ ಸಪರೇಟ್ ಇರುತ್ತಪ್ಪ, ನಿನ್ನ ಆಮೇಲೆ ತಗೊಂಬಿಡ ಹೋಗಿ. ಅದೇ ಅದಕ್ಕೇನೆ ಕೇಳ್ತಾ ಇದ್ದೀನಿ ಅಂತ. ಆಟೋನಮಸ್ದು ಸಪರೇಟ್ ಸಿಲೆಬಸ್ಸು, ನಿಂದು ಬೇರೆ ಸಿಲೆಬಸ್ಸು. ಒಂದೊಂದು ಇವಾಗ ನಂದು ನಿಂದು ಆಟೋನಮಸ್ಸೇ, ನಿಂದೆ ಬೇರೆ ಸಿಲೆಬಸ್ ಇರುತ್ತೆ. ನಂದು ನಿಂದು ಅದಕ್ಕೆ ಅವರು ಕೆಲವು ಬುಕ್ ಹೆಸರು ಹೇಳಿದ್ರು, ಶೂಟ್ ಹಾಕಿದ್ರು. ಅವೆಲ್ಲ ಸಿಗುತ್ತೆ ಅಲ್ಲಿ ಅಂತ. ಅದಕ್ಕೆ ಆಟೋನಮಸ್ ಇದು ಸಿಗುತ್ತೆ ಬುಕ್ಸು. ಇಲ್ಲ ಬರೀ ಯೂನಿವರ್ಸಿಟಿ ಮಾತ್ರ ಸಿಗೋದು ಅವೆನ್ಯೂ ರೋಡಲ್ಲಿ ಗೊತ್ತಿಲ್ಲ. ಬುಕ್ಸ್ ಏನಕ್ಕೋ ನಿಮ್ಗೆ LMS ಅಂತ ಕೊಡ್ತಾರೋ ಅದ್ರಲ್ಲಿ ಓದ್ಕೊಳ್ಳೋ. ನಿಂಗೆ LMS ಅಂತ ಒಂದು ಕೊಡ್ತಾರೆ, ಅಂದ್ರೆ ಆನ್ಲೈನ್ ಅಲ್ಲಿ ಓದ್ಕೊಳ್ಳೋದು. ಅದ್ರಲ್ಲಿ ಓದ್ಕೊಂಡೆ. ಲೈಬ್ರರಿಲಿ ಐತೆ ಬಿಕಾಮ್ದೇನೆ 10,000 ಬುಕ್ಸ್ ಐತಂತೆ ಲೈಬ್ರರಿಲಿ. ಅಲ್ಲೂ ತಿಂಗಳು 10 ದಿವಸಕ್ಕೊಂದ್ಸರಿ ರಿನ್ಯೂ ಮಾಡಿಸ್ತಾನೆ ಇರ್ಬೇಕಂತೆ. ನನಗೆ ಬುಕ್ ಅಂತ ಕೊಡೋದು ತಿಂಗಳಿಗೆ. ನಾಳೆ ಹೋಯ್ತಾ ಕಾಲೇಜ್ಗೆ? ಹೋಗ್ಲೇಬೇಕು, ಅಟೆಂಡೆನ್ಸ್ ಇಲ್ಲ. ನಿಂದೆಷ್ಟೈತಪ್ಪ ಅಟೆಂಡೆನ್ಸು? ಬೆಳಿಗ್ಗೆ ಬಂದ್ಬಿಡ್ಬಿಟ್ಟು ಮಧ್ಯಾಹ್ನ ಹೋಗ್ತೀನಿ. ಎಲ್ಲಿಗೆ ಹೋಯ್ತೀಯ? ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಗೆ ಹೋಗಿ ಚೆಕ್ ಹಾಕ್ಬೇಕು. ನಾವು ಯಾವ ಬ್ಯಾಂಕಲ್ಲಿ ಅಕೌಂಟ್ ಇರುತ್ತೆ ಆ ಬ್ಯಾಂಕಲ್ಲಿ ಹೋಗಿ ಚೆಕ್ ಹಾಕ್ಬೇಕಾ? ಹಂಗೇನಿಲ್ಲ, ಯಾವ ಬ್ಯಾಂಕಲ್ಲಿ ಬೇಕಾದ್ರೂ ಚೆಕ್ ಹಾಕ್ಬೋದಾ? ಅಂದ್ರೆ ಇವಾಗ
ನಿನ್ನ ಕ್ವಶನ್ ಕೇಳೋದು ನೀಟು ಕೇಳು. ಇವಾಗ ನಂದು ಬ್ರಾಂಚ್ ಎಸ್ ಬಿ ಐ ಅಲ್ಲಿ ನಮ್ಮ ಹಳೆ ಮನೆ ಹತ್ರ. ಹಾ, ನಾನು ಇಲ್ಲಿರೋ ಎಸ್ ಬಿ ಐ ಹೋಗ್ಬಿಟ್ಟು ಚೆಕ್ ಹಾಕ್ಬೋದಾ? ಹಾಕ್ಬೋದು. ನಿನಗ್ ಕಾಸು ಬರ್ಬೇಕಲ್ಲ. ನನಗೆ ಬರಬೇಕು. ಹಾಕ್ಬೋದು. ಹಂಗಂದ್ರೆ ಇಲ್ಲೇ ಹಾಕ್ತೀನಿ, ಮತ್ತೆ ಬಂದ್ಕೊಡಿ ಎಲ್ಲ ಬಿಡು. ಕೇಳ್ಬಿಟ್ಟು ಹಾಕು ಒಂದ್ಸತಿ ಒಂದೊಂದು ಬ್ಯಾಂಕ್. ಇಲ್ಲೇ ಚೆಕ್ ಮಷೀನ್ ಇರುತ್ತೆ ATM ಅಲ್ಲಿ. ಹಾಗಾಗಿ ಹಾಕ್ಬೇಕು, ಅದಕ್ಕೆ ಕೇಳಿದೆ ಚೆಕ್ ಮಷೀನ್ ಅಂದ್ರೆ ಎಲ್ಲಾ ಕಡೆ ಒಂದೇ ಇರುತ್ತಲ್ವಾ ಅಂತ. ಚೆಕ್ ಮಷೀನ್ ಒಂಥರ ಡೆಪಾಸಿಟ್ ಮಷೀನ್ ತರನೇ ಅಲ್ವಾ? ATM ಕಾರ್ಡ್ ತರ ಹಾಕ್ಬಿಟ್ಟು ಹಾಕೋದು. ಚೆಕ್ ಮಿಷಿನ್ ನಾನು ಯಾವತ್ತೂ ಕೇಳಿಲ್ಲ. ನಂಬರ್ ಹೊಡ್ಬಿಟ್ಟು ಚೆಕ್ ಹಾಕಿದ್ರೆ ಅಕೌಂಟ್ ಬರುತ್ತೆ ಆ ತರ. ಚೆಕ್ ಮಷೀನ್ ಅಲ್ಲಿ ಹಾಕಿದ್ದೆ ನೀನು? ನಾನು ಯಾವತ್ತೂ ಹಾಕಿಲ್ಲಪ್ಪ. ಮುಖಕ್ಕೆ ಬರೋ ಇನ್ನು. ಆಯ್ತು. ಹಿಂಗ್ ತಿರ್ಕೊಂಬಿಟ್ಟಾರೇ. ಇದು ವಿಡಿಯೋ ರೆಕಾರ್ಡ್